ಪಿಂಚಣಿ ಹಣಕ್ಕೋಸ್ಕರ 30 ವರ್ಷ ಪೊಲೀಸ್ ಆಗಿದ್ದವರಿಗೆ ಕಿರುಕುಳ ನೀಡಿದಂಥದ್ದು. ಕಿರುಕುಳ ಕೊಟ್ಟಿದ್ದು ಬೇರಾರೂ ಅಲ್ಲ, ಹೆಂಡತಿ ಮತ್ತು ಮಕ್ಕಳೇ. ಚಿತ್ರಹಿಂಸೆ ಕೊಟ್ಟು ಕೂಡಿ ಹಾಕಿ ಒಂದು ಪಿಂಚಣಿ ದುಡ್ಡಿಗಾಗಿ ಅಂದರೆ ಪೆನ್ಷನ್ ಹಣಕ್ಕಾಗಿ ಏನು ಇದು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಗಿರಿನಗರದಲ್ಲಿ ಇಂತಹ ಒಂದು ಅಮಾನುಷ ಘಟನೆ ನಡೆದಿರುವಂಥದ್ದು. 2 ತಿಂಗಳ ಹಿಂದಷ್ಟೇ ಕೆಜಿ ನಗರ ಠಾಣೆಯಲ್ಲಿ ಎಎಸ್ಐ ಆಗಿ ನಿವೃತ್ತಿ ಹೊಂದಿದ ವ್ಯಕ್ತಿಗೆ ಕಳೆದ 15 ದಿನದಿಂದ ವೆಂಕಟೇಶ್ವರ ಹೆಂಡತಿ ಮತ್ತು ಮಕ್ಕಳಿಂದ ಚಿತ್ರಹಿಂಸೆ ನೀಡಲಾಗ್ತಾ ಇರುವಂಥದ್ದು. ನಿವೃತ್ತಿಯ ನಂತರ ಬಂದ 20 ಲಕ್ಷ ಹಣಕ್ಕಾಗಿ ಹೆಂಡತಿ ಮಕ್ಕಳ ಕಿತ್ತಾಟ ಅನ್ನುವಂಥದ್ದು. 20 ಲಕ್ಷವನ್ನ ಅಣ್ಣ ತಮ್ಮಂದರಿಗೆ ಹಂಚುತ್ತಾರೆ ಅನ್ನುವ ಆತಂಕದಿಂದಾಗಿ ಪತ್ನಿ ಮತ್ತು ಮಕ್ಕಳು ಸೇರಿಕೊಂಡು ಈ ಒಂದು ಅಮಾನುಷ ಕೃತ್ಯವನ್ನು ಎಸಗಿರುವಂಥದ್ದು. ವೆಂಕಟೇಶ್ವರನ್ನ ಗೃಹ ಬಂಧನದಲ್ಲಿಟ್ಟು ಹೆಂಡತಿ ಮಕ್ಕಳು ತಮ್ಮ ಆ ಒಂದು ಹಣಕ್ಕಾಗಿ ಒಂದು ಹೊಂಚು ಹಾಕ್ತಾ ಇರುವಂಥದ್ದು. ಸಾಫ್ಟ್ವೇರ್ ಎಂಜಿನಿಯರ್ಗಳಾಗಿರುವಂತಹ 2 ಮಕ್ಕಳು ಹಾಗೂ ಪತ್ನಿ ಈ ಒಂದು 20 ಲಕ್ಷ ಹಣಕ್ಕಾಗಿ ಈ ತರ ಹಾತೊರಿತಾ ಇರುವಂಥದ್ದು. ಪತಿಯನ್ನ ಚೈನ್ನಿಂದ ಮಂಚಕ್ಕೆ ಕಟ್ಟಿ ಆಚೆ ಹೋಗದಂತೆ ನಿರ್ಬಂಧವನ್ನ ಹಾಕಿದ್ದಾರೆ ಅಂತ. ಸ್ವತಃ ತನ್ನ ಕುಟುಂಬದಿಂದಲೇ ಗೃಹ ಬಂಧನಕ್ಕೊಳಗಾಗಿರುವಂತಹ ವೆಂಕಟೇಶ್ವರೇ ಖುದ್ದು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ವರ ನಮಸ್ಕಾರ, ಹೇಗಿದ್ದೀರಾ ಈಗ? ಹೇಗಿದ್ದೀರಾ ಈಗ? 15 ದಿನದಿಂದ ಗೃಹ ಬಂಧನದಲ್ಲಿ ಇದ್ರಿ ಅಂತ, ಮನೆಯೊಳಗೆ ಕೂಡ ಹಾಕಿದ್ರಂತೆ, ಹೌದಾ? ಹಲೋ, ಮಾತಾಡಿ ವೆಂಕಟೇಶ್ವರೇ. ಯಾರು ನಿಮ್ಮನ್ನ ಕೂಡ ಹಾಕಿದ್ರು ಗೃಹ ಬಂಧನದಲ್ಲಿ ಅಂತ? ಹೆಂಡತಿ ಮಕ್ಕಳು ದುಡ್ಡಿಗೋಸ್ಕರ 20 ಲಕ್ಷಕ್ಕೋಸ್ಕರ ಹಂಗ್ ಮಾಡಿದ್ರ ಅಂತ? ವೆಂಕಟೇಶ್ ಮಾತಾಡಿ. ಹಲೋ, ಮಾತಾಡಿ ವೆಂಕಟೇಶ್ ಅವರೇ. ಮೇಡಮ್ ಮದುವೆ ಆಗಿಲ್ಲ ಮೇಡಮ್. ಮದುವೆ ಆಗಿಲ್ವಾ? ನಿಮ್ ಫ್ಯಾಮಿಲಿ ಏನು, ಯಾರ್ಯಾರು ಇರ್ತಾರೆ ಫ್ಯಾಮಿಲಿ? ಹಾಗಾದ್ರೆ ಯಾರ್ಯಾರು ಇದ್ದಾರೆ ಫ್ಯಾಮಿಲಿ? ಓಕೆ, ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಅವರ ಕೈಗೆ ಏನು ಸರಪಳಿಯಿಂದ ಕಟ್ಟಲಾಗಿದೆ. ಮನೆಯಲ್ಲಿ ಗೃಹ ಬಂಧನದಲ್ಲಿ ಈ ರೀತಿ ಮಾಡೋದಕ್ಕೆ ಒಂದು ಮಾನಸಿಕ ಅಸ್ವಸ್ಥತೆ ಇದ್ದರೆ, ತೀವ್ರ ರೀತಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ ಮಾತ್ರ ಮಾಡ್ತಾರೆ. ಆದರೆ ಸರಿಯಾಗಿರುವ ವ್ಯಕ್ತಿಗೆ ಸರಪಳಿ ಹಾಕಿ ಕೈಲಿ ಗೃಹ ಬಂಧನದಲ್ಲಿ ಮನೆಯಲ್ಲೇ ಕೂಡಿ ಹಾಕೋದು ಅಂದರೆ ಯಾಕೆ ಅನ್ನುವಂಥದ್ದು ಒಂದು ದುರುದ್ದೇಶ ಇದ್ದೇ ಇರುತ್ತೆ ಅದರ ಹಿಂದೆ ಒಂದು ಅನ್ನುವಂಥದ್ದು ಸ್ಪಷ್ಟವಾಗಿ ನೀವು ನೋಡ್ತಾ ಇರ್ಬೋದು. ಹೆಂಡತಿ ಮಕ್ಕಳೇ ಈ ರೀತಿ ಮಾಡಿದ್ದಾರೆ ಗಂಡನನ್ನ. ಎಎಸ್ಐ ಆಗಿರುವಂತಹ ವೆಂಕಟೇಶ್ ಅವರು ನಿವೃತ್ತಿ ಹೊಂದಿದ್ರು 2 ತಿಂಗಳ ಹಿಂದಷ್ಟೇ. ಒಳ್ಳೆ ಬುದ್ಧಿಗೆ ದಾರಿ ಅಂತ ಇಟ್ಕೊಂಡಿದ್ದೇವೆ ಹೊರತು ನಾವು ಯಾರೋ ತಂದಿಟ್ಕೊಂಡಿಲ್ಲ. ಕಾನೂನು ಪ್ರಕಾರ ಓಡಾಡಿ ಮನೆ ಸಿಗುತ್ತೆ. ಅವನೆಲ್ಲೂ ಹೋಗಲ್ಲ, ನಿಮ್ಮ ಹತ್ರನೇ ಬರ್ತಾನೆ ವಾಪಸ್. ಯಾಕೆ ಎಲ್ಲ ಕಳ್ಕೊಂಡ್ಮೇಲೆ ಬಿಕಾರಿಯಾಗಿ ಅವ್ ಯಾರು ಸೇರಿಸ್ಕೊತಾರೆ? ಯಾರು ಕೊಡೋದಲ್ಲಮ್ಮ, ನೀನು ಗೊತ್ತಿಲ್ಲ. ಗೌರ್ಮೆಂಟ್ ದುಡ್ಡು ಅಷ್ಟು ಸುಲಭ ಯಾರು ತಿನ್ನೋದಾಗಲ್ಲ. ಅಯ್ಯೋ, ಬ್ಯಾಂಕ್ ಇದೆ ಅದು ಅಲ್ಲ, ಪೆನ್ಷನ್ ಅಮೌಂಟ್ ನಾನು ಕೊಡ್ಲಾ? ಯಾಕೆ ಕೊಡ್ಲಿ? ಪೆನ್ಷನ್ ಅಮೌಂಟ್ ಕೊಡೋದಿಲ್ಲ. ಪೆನ್ಷನ್ ಅಮೌಂಟ್ ಮಾತ್ರ ಸಾಯಿವರೆಗೂ ₹1 ಬಿಟ್ಟುದು ಇಲ್ಲ. ಮಾಡಿದ್ದೀನಿ ಮಾಡಿದ್ರಕ್ಕೆ ಇಲ್ಲ ಇಲ್ಲ ಇಲ್ಲ, ಅವರು ನಮ್ ಗಂಡ ಉಳಿಲಿ. ಏನ್ ಗೊತ್ತಾ, ಇವಾಗ ಮದ್ವೆ ಮಾಡಿದ್ರೆ ರಜೆ ಸಿಗುತ್ತೆ. ಆದ್ಮೇಲೆ 2 ತಿಂಗಳು ಅದು ಕಟ್ಟಾಕಿದ್ರು ನನ್ನ. ಏನ್ ಕಟ್ಟಾಕಿಲ್ಲ, ಏನಿಲ್ಲ. ಅವ್ರಿಗೆ ಹುಚ್ಚ ಬಂದಾಗ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಮನೆ ಬಿದ್ದಾನೆ ಅಂತ ಅಲ್ಲ, ಅವ್ರೆಲ್ಲೂ ಹೋಗಿಲ್ಲ. ಅವ್ರಿಗೆ ಬೇಡ, ಮನೆ ಅಂತ ಬರ್ಕೊಳ್ತೀವಿ. ಬಾಗಲ್ತಿಗೆಮ್ಮ ಕೋರ್ಟ್ ಡೈರೆಕ್ಷನ್ಸ್ ಇದೆ ಅಂತ ಹೇಳಿದೆ. ಕೋರ್ಟ್ ಯಾರು ಕೇಳ ಮೇಲೆ ನಾವು ಮಾತಾಡಿ ಮಾಡ್ಕೊಂಡು ಹೋಗಿ ನಮ್ದು ಅಷ್ಟೇ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಲ್ಲ ಕೋರ್ಟ್ ಹೋಗೋದು, ಅದು ನನಗೆ ಸಂಬಂಧ ಇಲ್ಲಮ್ಮ. ನನಗೆ ಡೈರೆಕ್ಷನ್ ಕೊಟ್ಟಿದೆ, ಕೋರ್ಟ್ ಗೆಲ್ಲಿಸ್ಕೊಂಡಿದ್ದು ಇದು ಇದೆ ಅಲ್ಲ, ಅದ್ರಲ್ಲಿದೆಯಾ? ಹಿಂದೆಗಡೆ ಓದ್ಕೊಳ್ಳಿ. ಸರ್ಚ್ ಅಡ್ರೆಸ್ ಅಂತಿದೆ ನೋಡಿ ಇಲ್ಲಿ.
ಹೇಳಿ ಕುತ್ಕೊಳ್ಳಿ. ಕಂಪ್ಲೇಂಟ್ ಕೊಡಿ, ನಮ್ಗೆ ಪೊಲೀಸರಿಂದ ಸರ್ಚ್ ಅಂತ ಕೊಟ್ಟಾಯ್ತು, ಎಲ್ಲ ಕೊಟ್ಟಾಯ್ತು. ಅನೈತಿಕ ಸಂಬಂಧದ ಬಗ್ಗೆ ಎಲ್ಲಾ ರೀತಿ ಕೊಟ್ಟಾಯ್ತು, ಏನು ಕ್ರಮ ತಗೊಂಡಿಲ್ಲ. ಇವಾಗ ಏನಾಗಿದೆ ಅಂದ್ರೆ ಇವರು ರಿಟೈರ್ಡ್ ಆಗಿನೂ ಕೆಲಸ ಮಾಡ್ತಾ ಇದ್ರು. ಇಲ್ಲ ಇಲ್ಲ ಇಲ್ಲ, ಅವರು ನಮ್ ಕಣ್ಣಾಗ ಉಳಿಲಿ. ಏನ್ ಗೊತ್ತಾ, ಇವಾಗ ಮದ್ವೆ ಆಗ್ತಾರ, ಮದ್ವೆ ಮಾಡಿದ್ರೆ ರಜೆ ಸಿಗುತ್ತೆ. ರಿಟೈರ್ಡ್ ಆದ್ಮೇಲೆ 2 ತಿಂಗಳು ಮಾಡ್ಬೋದು. ಹೆಂಗ್ ಮಾಡ್ಬೋದು? ಗಂಡನ್ನ ಒಳ್ಳೆ ಬುದ್ಧಿಗೆ ದಾರಿ ಅಂತ ಇಟ್ಕೊಂಡಿದ್ದೇವೆ ಹೊರತು ನಾವ್ ಯಾರೋ ನಾವು ತಂದಿಟ್ಕೊಂಡಿಲ್ಲ. ಇಟ್ಕೊಂಡಿರೋಳು ಅಷ್ಟೇ ಅವಳು. ಈಗ ಪೆನ್ಷನ್ ಫಾರ್ಮ್ ಫಿಲ್ಅಪ್ ಮಾಡಿ ಕಳ್ಸಿದ್ವಲ್ಲ, ಕಳ್ಸಾದ್ಮೇಲೆ ಎಲ್ಲ ಬತ್ತಲ್ಲ ಏನ್ ಮಾಡ್ಬೇಕು ನಾನು? ಇವ್ರು ಹೋಗಿದ್ದಾರೆ ಕೇಳಿ ಸರ್, ಹೋಗಿದ್ದಾರೆ ಕೇಳಿ ಅಂದ್ರೆ ಅವರೇ ಎಕ್ಸಾಮಿನ್ ಕಳಿಸಿ ಹೋಗಿದ್ದಾರೆ ಕೇಳಿ. ತನ್ನ ಕುಟುಂಬದಿಂದಲೇ ಏನು ಗೃಹ ಬಂಧನಕ್ಕೆ ಒಳಗಾಗಿರುವಂತಹ ವೆಂಕಟೇಶ್ವರ ಖುದ್ದು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ವರ ನಮಸ್ಕಾರ, ಹೇಗಿದ್ದೀರಾ? ಈಗ ನಮಸ್ತೆ, ಈಗ ಆರಾಮಿದ್ದೀನಿ, ಈಗ ಪರವಾಗಿಲ್ಲ. ಯಾಕೆ ನಿಮ್ಮ ಹೆಂಡತಿ ಮಕ್ಕಳೇ ನಿಮ್ಮನ್ನ ಈ ರೀತಿ ಗೃಹ ಬಂಧನದಲ್ಲಿ ಇಟ್ಟಿದ್ದು ಅಂತ 15 ದಿವಸ ನೀವು ಒಳಗಡೆ ಮನೆ ಒಳಗೆ ಇದ್ರಿ ಅಂತೆ, ಕೂಡ ಹಾಕಿದ್ರು, ಯಾಕೆ ಅಂತ? ಇದು ನನ್ನ ಪೆನ್ಷನ್ ಅಮೌಂಟ್ ಕಿತ್ಕೊಳ್ಳೋಕೆ, ಅದು ತಮ್ಮದಿರ್ಗೆ ಅವ್ರಿಗೆ ಇವ್ರಿಗೆ ಕೊಟ್ಬಿಡ್ತೀರಿ, ಕೊಡುದು ಅಮೌಂಟ್ ಎಲ್ಲ ಫುಲ್ ನನಗೆ ಕೊಡು, ನೀನು ಯಾವ 1 ಪೈಸೆ ಇಟ್ಕೋಬೇಡ ಅಂತ ಅಂದ್ಬಿಟ್ಟು. ಯಾರು ಹೇಳಿದ್ದು? ಹೆಂಡತಿನ? ಹೆಂಡತಿ ಮಕ್ಕಳು ಎಲ್ಲಾರನ್ನ, 2 ಮಕ್ಕಳು ಮತ್ತೆ ಹೆಂಡತಿ. ಏನ್ ಮಾಡ್ತಾರೆ ನಿಮ್ಮ ಮಕ್ಳು? ಏನ್ ಮಾಡ್ತಾರೆ? 2 ಇಂಜಿನಿಯರ್, ಒಬ್ಬ ಇನ್ಫೋಸಿಸ್ ಹೋಗ್ತಾನೆ, ಇನ್ನೊಬ್ಬ ಹೆಲಿಕಾಪ್ಟರ್ ಕಂಪ್ನಿಗೆ ಹೋಗ್ತಾನೆ ಮೈಸೂರು ರಸ್ತೆಲಿ. ಹೇಗೆ ಅಂದ್ರೆ ಕುಟುಂಬ ಸ್ಥಿತಿ ಹೇಗಿದೆ? ತುಂಬಾ ಕಷ್ಟದಲ್ಲಿದ್ದಾರಾ ಹೇಗೆ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಅಂತ? ಎಲ್ಲ ಕುಟುಂಬ ಅವ್ರಿಗೆ ಏನೋ ತೊಂದ್ರೆ ಇಲ್ಲ, ಎಂತದಿಲ್ಲ. ಈಗ ನಾವು ಇರೋ ಮನೆನೇ 50,000 ಬಾಡಿಗೆನೆ ಬರ್ತದೆ. ಅವ್ರಿಗೇನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಆದ್ರೆ ದುಡ್ಡು ಬೇಕು ಅವ್ರಿಗೇನಿದ್ದು ಹಣ, ಆಸ್ತಿ, ಅಂತಸ್ತು, ಈ 3 ಇದ್ರೆ ಸಾಕು ಅವ್ರಿಗೆ. ಬೇರೆ ಯಾರು ಬೇಡ, ಎಂತದ್ದು ಬೇಡ, ಸಂಬಂಧ ಬೇಡ, ಎಂತದ್ದು ಬೇಡ ಅವ್ರಿಗೆ. ಯಾಕೆ ಅಂದ್ರೆ ಇಷ್ಟು ವರ್ಷ ನೀವು ಜೊತೆಲೇ ಇದ್ರಲ್ವಾ, ನಿಮ್ಗೆ ಗೊತ್ತಿತ್ತಲ್ವಾ ಅವ್ರ ಗುಣ ಹೇಗಿದೆ ಅಂತ? ಯಾಕೆ ಮಾಡ್ತಿದ್ರು ನಿಮ್ ಜೊತೆ ಅಂತ? ಗೊತ್ತಿತ್ತು. ಆದ್ರೆ ಏನ್ ಮಾಡುದು, ಸಂಸಾರ ಮರ್ಯಾದೆ, ಮದುವೆ ಆಗದೆ, ಅಕ್ಕಪಕ್ಕ ನೋಡ್ಕೋತಾರೆ ಅಂತ ಅಂದ್ಬಿಟ್ಟು ಸುಮ್ನೆ ಯಾಕೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ನೆ ಹಿಂಸೆ ತಡ್ಕೊಂಡೇ ಬಂದದ್ದು. ನಿಮ್ ಯಾವಾಗ ರಿಟೈರ್ಡ್ ಆಗಿ ನಿಮ್ ದುಡ್ಡು ಬರುತ್ತೆ ಅಂದಾಗ ಹಂಗ್ ಮಾಡಿದ್ರು ಅವರು? ಹೌದು, ರಿಟೈರ್ಡ್ ಆಗಿ ಆಗಲೇ ಒಂದು 6 months ಇಂದಾನೆ ನನ್ ಮೇಲೆ ಅರ್ಜಿಗಳು ಕೊಡೋದು, ಮಾಡೋದು, ಈ ತರ ಮಾಡಿ ಏನೇನೋ ಕೆಟ್ಟದಲ್ಲಿ ಹೋಗಿ ಅರ್ಜಿ ಕೊಟ್ಬಿಟ್ರೆ ಹಂಗಾರ ಮಾಡಿದ್ರೆ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಕಡೆ ಅರ್ಜಿಗಳು ಕೊಟ್ಲು. ಎಲ್ಲ ಎನ್ಕ್ವೈರಿ ನಡೀತು, ಅದ್ರಲ್ಲಿ ಏನು ಸಿಕ್ಲಿಲ್ಲ. ಕೊನೆಗೆ ಲಾಸ್ಟ್ಗೆ ಇದೇನು ಆಗ್ಲಿವಲ್ಲ, ಹಿಂಗಾರ ಕೂಡ ಹಾಕ್ಬಿಟ್ರೆ ಹಂಗೂ ಅವತ್ತು ಒಂದು ಮೊನ್ನೆ ನಾನು ರಿಸ್ಕ್ ಆಗೋದು ಒಂದು ಬೆಳಗ್ಗೆ ನಡಿ ಕರ್ಕೋಗ್ತೀವಿ, ಬ್ಯಾಂಕಲ್ಲಿರೋ ದುಡ್ಡೆಲ್ಲ ಡ್ರಾ ಮಾಡ್ಕೊಟ್ಬಿಡು ಅಂತ ಗಲಾಟೆ ಮಾಡಿದ್ರು. ಒಟ್ಟು 17 ದಿವಸ ಅದ ರೀತಿ ಕೂಡ ಹಾಕಿದ್ರು ನೋಡಿ. 17 ದಿವಸ. ಯಾವಾಗ ನಿಮ್ ರಿಟೈರ್ಮೆಂಟ್ ತಗೊಂಡಿದ್ ನೀವು? 30/6/2014. ಓಕೆ, ಜೂನ್ ಅಲ್ಲಿ, ಈ ತಿಂಗಳು ಜೂನಲ್ಲಿ. ಅಂದ್ರೆ ನಿಮ್ಗೆ ನಿಮ್ಮ ಸೋದರರ ಮೇಲೆ ತುಂಬಾ ಪ್ರೀತಿ ಅನ್ನೋದೇ ಒಂಥರ ಹೊಟ್ಟೆ ಕಿಚ್ಚು ಅವ್ರಿಗೆ, ಯಾವ ತರ ಅಂತ? ಹೌದು, ಹೊಟ್ಟೆ ಕಿಚ್ಚು ಅವ್ರಿಗೆ ಮೊದ್ಲಿಂದನೂ ಅಷ್ಟೇ. ಈಗ ನನ್ನ ತಮ್ಮ ನನ್ ಮನೇಲೆ ಓದಿ ಅವನು ಕೆಲಸ ಸೇರಿದ್ದು, ಅವಾಗೇನೆ ಓಡಿಸ್ಬಿಟ್ಲು. ಈ ತಮ್ಮದಿರು ಯಾರು ಬರೋಂಗಿಲ್ಲ, ತಮ್ಮನ್ನ ಅಂಟಿದ್ರು ಬರೋಂಗಿಲ್ಲ, ಮಕ್ಕಳುಗಳು ಬರೋಂಗಿಲ್ಲ, ಅವ್ರ ಯಾರನ್ನು ನೋಡ್ಕೊಡುದು, ಅವ್ರನ್ನ ಯಾರು ಮಾತಾಡ್ಸಕೂಡುದು ಅಂತ ಅಂದ್ಬಿಟ್ಟು ಎಲ್ಲರೂ ದೂರ ಇದ್ರು. ಇದು ಯಾವಾಗ ಇನ್ಸಿಡೆಂಟ್ ಆಯ್ತು, ಅವ್ರು ನನ್ನ ಕಷ್ಟ ನೋಡ್ದೆ ಎಲ್ಲಾರು ಬಂದ್ರು. ಯಾರ ಜೊತೆ, ನಿಮ್ ಸೋದರ ಜೊತೆ ಸಂಪರ್ಕನೇ ಇರ್ಲಿಲ್ಲ ಇವರಿಂದಾಗಿ ನಿಮ್ಗೆ? ಇರ್ಲಿಲ್ಲ. ಸೋದರ ಜೊತೆನೆಲ್ಲ ಊರ್ಗ್ ಹೋಗ್ತಾ ಇರ್ಲಿಲ್ಲ. ಊರ್ಗ್ ಹೋದ್ರೆ ಏನಂದ್ರೆ ನೀವ್ ಹೇಳಿದ್ರ ನಿಮ್ ಬ್ರದರ್ಸಿಗೆ ಸ್ವಲ್ಪ ಕೊಡ್ಬೇಕಾದ್ರಲ್ಲಿ ಅಂತೇನೆ ಹೇಳಿದ್ರ ಅವ್ರಿಗೆ? ಇಲ್ಲ ಯಾರು ಅವರು ನನ್ಗಿಂತ ಚೆನ್ನಾಗವ್ರೆ. ಅವ್ರು ಯಾರು ಬೇಕಾದ್ರೆ ನನ್ಗೆ ಖರ್ಚು ಮಾಡ್ತಾರೆ ಅವರು. ಅವ್ರು ಯಾರು ಆತರ ಅಲ್ಲ. ಇಲ್ಲಿ ಬೆಂಗಳೂರಲ್ಲಿ ಇರೋ ಬ್ರದರು, ಗಂಡ ಹೆಂಡತಿ ಇಬ್ರು ಗೌರ್ಮೆಂಟ್ ಎಂಪ್ಲಾಯಿಗಳು. ಅಲ್ಲಿ ಊರಲ್ಲಿ ಇರೋನು ದೊಡ್ಡ ಆಸ್ತಿ ಇಟ್ಕೊಂಡು ಅವನು ಚೆನ್ನಾಗವ್ರೆ. ಯಾರು ಆತರ ಏನಿಲ್ಲ. ವೆಂಕಟೇಶ್ವರ, ದಯವಿಟ್ಟು ಫೋನ್ ಲೈನ್ ಕಟ್ ಮಾಡಬೇಡಿ, ನಿಮ್ ಜೊತೆ ಮಾತಾಡ್ತೀನಿ ನಾನು, ಸ್ವಲ್ಪ ಲೈನಲ್ಲೇ ಇರಿ. ಕಟ್ಟಾಕಿದ್ರು ನನ್ನ. ಏನ್ ಕಟ್ಟಾಕಿಲ್ಲ, ಏನಿಲ್ಲ. ಅವ್ರಿಗೆ ಹುಚ್ಚ ಬಂದಾಗ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಮನೆ ಇದಾನೆ ಅಂತ. ಅಲ್ಲ, ಅವ್ರೆಲ್ಲೂ ಹೋಗಿಲ್ಲ. ಅವ್ರಿಗೆ ಬೇಡ, ಮನೆ ಅಂತ ಬರ್ಕೊಳ್ತೀವಿ, ಬಾಗಲ್ತಿಗೆಮ್ಮ ಕೋರ್ಟ್ ಡೈರೆಕ್ಷನ್ಸ್ ಇದೆ ಅಂತ ಹೇಳಿದೆ. ಕೋರ್ಟ್ಗೆ ಯಾರು ಕೇಳ ಮೇಲೆ ನಾವು ಮಾಡ್ಕೊಂಡು ಹೋಗಿ ನಮ್ದು ಅಷ್ಟೇ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರಲ್ವ ಕೋರ್ಟ್ಗೆ ಹೋಗೋದು? ಅದು ನನಗೆ ಸಂಬಂಧ ಇಲ್ಲಮ್ಮ. ನನಗೆ ಡೈರೆಕ್ಷನ್ ಕೊಟ್ಟಿದೆ, ಕೋರ್ಟ್ಗೆ ಜೆರಾಕ್ಸ್ಕೊಂಡಿದ್ದು ಇದು ಇದೆ ಅಲ್ಲ, ಅದ್ರಲ್ಲಿದೆಯಾ? ಹಿಂದೆಗಡೆ ಓದ್ಕೊಳ್ಳಿ. ಸರ್ಚ್ ಅಡ್ರೆಸ್ ಅಂತಿದೆ ನೋಡಿ ಇಲ್ಲಿ.
ಅದು ಕಟ್ಟಾಕಿದ್ರು ನನ್ನ ಏನ್ ಕಟ್ಟಾಕಿಲ್ಲ ಏನಿಲ್ಲ ಅವ್ರಿಗೆ ಹುಚ್ಚ ಬಂದಾಗ ಎಲ್ಲ ಅದು ಮಾಡ್ಕೊಂಡು ಹೋಗ್ತೀವಿ ಮನೆ ಇದ್ದಾನೆ ಅಂತ ಅಲ್ಲ ಅವ್ರೆಲ್ಲೂ ಹೋಗಿಲ್ಲ ಅವ್ರಿಗೆ ಬೇಡ ಮನೆ ಅಂತ ಬರ್ಕೊಳ್ತೀವಿ ಭಾಗತಿಗೆಮ್ಮ ಕೋರ್ಟ್ ಡೈರೆಕ್ಷನ್ಸ್ ಇದೆ ಅಂತ ಹೇಳಿದೆ ಕೋರ್ಟ್ ಯಾರು ಕೇಳ ಮೇಲೆ ನಾವು ಮಾಡ್ಕೊಂಡು ಹೋಗಿ ನಮ್ದು ಅಷ್ಟೇ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರಲ್ವ ಕೋರ್ಟ್ ಹೋಗೋದು ಅದು ನನಗೆ ಸಂಬಂಧ ಇಲ್ಲಮ್ಮ ನನಗೆ ಡೈರೆಕ್ಷನ್ ಕೊಟ್ಟಿದೆ ಕೋರ್ಟ್ ಜೆರಾಕ್ಸ್ ಮಾಡಿದ್ದು ಇದು ಇದೆ ಅಲ್ಲ ಅದ್ರಲ್ಲಿದೆಯಾ ಹಿಂದೆಗಡೆ ಓದ್ಕೊಳ್ಳಿ ಸರ್ಚ್ ಅಡ್ರೆಸ್ ಅಂತಿದೆ ನೋಡಿ ಇಲ್ಲಿ ಅದು ಕಟ್ಟಾಕಿದ್ರು ನನ್ನ ಏನ್ ಕಟ್ಟಾಕಿಲ್ಲ ಏನಿಲ್ಲ ಅವ್ರಿಗೆ ಹುಚ್ಚ ಬಂದಾಗ ಎಲ್ಲ ಅದು ಮಾಡ್ಕೊಂಡು ಹೋಗ್ತೀವಿ ಮನೆ ಇದ್ದಾನೆ ಅಂತ ಮನೆ ವೆಂಕಟೇಶ್ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ವೆಂಕಟೇಶ್ ಅವರೇ, ನಾನು ವಿಜುವಲ್ಸ್ ಅಲ್ಲಿ ನೋಡಿದೆ, ಪೊಲೀಸರು ನಿಮ್ಮ ರಕ್ಷಣೆಗೆ ಬಂದಾಗ ನಿಮ್ಮ ಹೆಂಡತಿ ಅವ್ರನ್ನ ಒಳಗೇನೆ ಬಿಡ್ತಾ ಇರ್ಲಿಲ್ಲ. ನೀವು ಹೇಳ್ತಾ ಇದ್ರಿ ಅಲ್ಲಿ ನಾನು ಕೂಡ ಹಾಕಿದ್ದಾರೆ ಸರ್ ನೋಡಿ ಇಲ್ಲಿ ಅಂತ. ಹೌದು, ನಾನು ಹೇಗೆ ಅವ್ರು ತುಂಬಾ ಜಗಳ ಮಾಡ್ತಾರ, ಹೇಗೆ ಅಕ್ಕಪಕ್ಕದವ್ರ ಜೊತೆ ಎಲ್ಲ, ಹೇಗೆ ಅವ್ರು ನಿಮ್ಮ ಹೆಂಡತಿ ತುಂಬಾ ಯಾವ ತರ ಅಂತ? ಇಲ್ಲಿ ನೋಡಿ, ನೀವು ನಮ್ಮ ವಾಸ ಇದ್ವಲ್ಲ ಮನೆಗೆ ಹೋಗ್ಬಿಟ್ಟು ಆ ರಸ್ತೆಲಿ ನೀವು ಈ ಒಂದು ಸುಮ್ನೆ ಒಂದು ಇಂಟ್ರೂ ಮಾಡ್ಬಿಟ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ಪ್ರತಿಯೊಬ್ರು ಹೇಳ್ತಾರೆ. ಒಬ್ಬರ ಬಗ್ಗೆನೂ ಅವಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳೋದಿಲ್ಲ. ಅಕ್ಕ ಪಕ್ಕ ಸಂಬಂಧ ಆಗ್ಲಿ ಯಾರ ಹತ್ರ ಆಗ್ಲಿ ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳೋದಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಹೆಂಡತಿ ಅಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಜೊತೆ ಇದ್ರಿ, ನಿಮ್ಮ ಮಕ್ಕಳೇ ನಿಮ್ಗೆ ಈ ತರ ಮಾಡಿದ್ರು ಅಂತದ್ದು ಏನ್ ಅನ್ಸುತ್ತೆ ವೆಂಕಟೇಶ್? ಅಯ್ಯೋ, ಈ ತರ ಬೇರೆಯವ್ರಿಗೆ ಯಾರಿಗೂ ಆಗ್ಬಾರ್ದು ಅನಿಸ್ತದೆ. ಯಾಕಂದ್ರೆ ಇಷ್ಟು ಟಾರ್ಚರ್ ಕೊಡೋದು ಬೇರೆ ಯಾವ ವ್ಯಕ್ತಿಗೂ ಆಗ್ಬಾರ್ದು ಅನಿಸ್ತದೆ. ಅದ್ ಏನ್ ಮಾಡೋದು, ಮೊದ್ಲಿಂದ ಇದು ಸುಮಾರು ಒಂದು 12 ವರ್ಷದಿಂದಾನು ಇದೇ ತರ ಟಾರ್ಚರ್ ಕೊಟ್ಕೊಂಡ್ ಬಂದ್ರು. ನಾನು ಡ್ಯೂಟಿಲಿ ಇದ್ದೀನಲ್ಲ, ಏನಾರ ಮಾಡಿದ್ರೆ ನನ್ ಮೇಲೆ ಇದಾಯ್ತದೆ, ಮಾನ ಮರ್ಯಾದೆ ಹೋಗುತ್ತೆ, ಅದು ಕೇಸ್ ಆಗಿ ಸುಮ್ನೆ ಅವೆಲ್ಲ ಅಲಿಬೇಕು, ಯಾತಿಬೇಕು ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಅವ್ರು ಏನೇ ಟಾರ್ಚರ್ ಕೊಟ್ರು ಸುಮ್ನೆ ಸಹಿಸ್ಕೊ ಬಂದೆ. ಈ ರಿಟೈರ್ಡ್ ಆದ್ಮೇಲೂ ಈ ತರ ಟಾರ್ಚರ್ ಕೊಟ್ರೆ ಹೇಗಾಗುತ್ತೆ? ಈಗಿರೋದು ನಿಮ್ದು ಸ್ವಂತ ಮನೆ ಹಾಗಾದ್ರೆ? ಸ್ವಂತ ಮನೆ ಮತ್ತೆ ಬಾಡಿಗೆನೂ ಬರುತ್ತೆ ಅವ್ರಿಗೆ? ಬಾಡಿಗೆ 50,000 ಬಾಡಿಗೆ ಬರ್ತದೆ. ಅದು ನೀವೇನ್ ತಗೊಳಲ್ಲ, ಅವರೇ ತಗೋತಾರೆ? ಅವರೇ ತಗೋತಾರೆ. ನನ್ ಸಂಬಳನೇ ಅವರಿಗೆ ತಗೋತಾ ಇದ್ರು, ಇನ್ನ ಬಾಡಿಗೆ ಕೊಡ್ತಾರ ನನಗೆ? ಸಂಬಳ ದುಡ್ಡೇನೆ ATM ಕಾರ್ಡು ಪ್ರತಿಯೊಂದು, ನನ್ನ ಚೈನು ಉಂಗ್ರ ಪ್ರತಿಯೊಂದು ಇಟ್ಕೊಬಿಟ್ರು ಎಲ್ಲಾನು. ಇವನ್ ಮೊಬೈಲ್ ಸಹಿತ ಕಿತ್ಕೊಂಡವ್ರೆ ಎಲ್ಲ. ಪ್ರತಿಯೊಂದು ಏನಿಲ್ಲ. ಈಗ ನನ್ನ ಬ್ರದರ್ ಏನದ ಅವ್ರ ಮನೇಲಿ ಇದ್ದು ಆತರ ಮಾಡಿದ್ರು. ಕೊನೆಯದಾಗಿ ವೆಂಕಟೇಶ್ ಅವರೇ, ಕೊನೆಯದಾಗಿ ಈಗ ಬಿಡುಗಡೆ ಮಾಡಿದಾರೆ ಪೊಲೀಸರು, ನಿಮ್ಗೆ ರಕ್ಷಣೆ ಮಾಡಿದಾರೆ, ಏನ್ ಮಾಡ್ತೀರಾ ನೆಕ್ಸ್ಟ್? ಅವ್ರ ಜೊತೆಗೆ ಇರ್ತೀರಾ ಹೇಗೆ? ಇಲ್ಲ ಇರಲ್ಲ. ನಾನು ಡೈವರ್ಸ್ ನೋಟಿಸ್ ಕೊಡ್ತೀನಿ. ಆಕೆ ಪಾಡ ಅವ್ರು ಇಟ್ಕೊಳ್ಳಿ, ನನ್ನ ಪಾಡ್ ನನ್ನ ಬ್ರದರ್ ಮನೇಲಿ ಇರ್ತೀನಿ. ಇಲ್ಲಿ ಊರಿಗೆ ಹೋಗಿ ನಾನು ಸೇರ್ಕೋತೀನಿ. ಓಕೆ, ಧನ್ಯವಾದ ವೆಂಕಟೇಶ್ ನಮ್ಮ ಜೊತೆ ಮಾತಾಡೋದಕ್ಕೆ.